ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾವೊಂದು ಮಕ್ಕಳು ಇಷ್ಟಪಡುವಂಥ ಕಾರ್ ಟಾಯ್ಸ್ ಕೇಕ್ ಹೇಗೆ ಮಾಡೋದಂತ ನೋಡುವ. ನಾನಿಲ್ಲಿ ಬೇಸ್ ಮಾಡೋದನ್ನು ತೋರಿಸ್ತಾ ಇಲ್ಲ ಕೇಕಿದ್ದು. ಆಲ್ರೆಡಿ ನನ್ನದು ಕೇಕ್ ಮಾಡಿರುವಂಥ ವೆನಿಲಾ ಸ್ಪಾಂಜ್ ಕೇಕ್ ಹೇಗೆ ಮಾಡೋದಂತ ಹೇಳಿ ಒಂದು ವಿಡಿಯೋ ಇದೆ. ನಾನಿಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನಿಮಗೆ ಗೊತ್ತಿಲ್ಲದವರು ಅಲ್ಲಿ ಹೋಗಿ ನೋಡ್ಕೋಬೋದು. ಮೊದಲು ನಾನಿಲ್ಲಿ ಸ್ಪಾಂಜಿಗೆ ಒಂದು ಸ್ವಲ್ಪ ಶುಗರ್ ಸಿರಪ್ ಹಾಕಿ ಅದರ ಮೇಲೆ ಫಸ್ಟ್ ಲೇಯರ್ಗೆ ಒಂದು ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಹೀಗೆ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಕ್ರೀಮ್ ಹಾಕಿದರೆ ನಿಮಗೆ ಎಲ್ಲ ಕಡೆಗೂ ಒಂದೇ ಥರ ಕ್ರೀಮ್ ಸಟ್ಟಾಗಿ ಬರ್ತದೆ. ಸೊ ಮಾಡಲಿಕ್ಕೂ ಸಹ ನಿಮಗೆ ಕೋಟಿಂಗ್ ಮಾಡಲಿಕ್ಕೂ ಸಹ ತುಂಬ ಈಸಿ ಆಗ್ತದೆ. ಸೊ ಹಾಗಾಗಿ ನೀವು ಪೈಪಿಂಗ್ ಬ್ಯಾಗಲ್ಲೇ ಕ್ರೀಮ್ ಹಾಕಿ ಮಾಡಿ. ನಮ್ಮ ಇಲ್ಲಿ ಫಸ್ಟ್ ಲೇಯರ್ ರೆಡಿ ಆಯಿತು, ಕ್ರೀಮ್ ಹಾಕಿ ಆಯಿತು ನೋಡಿ. ಈಗ ಇದರ ಮೇಲೆ ನಾನು ಒಂದು ಸ್ವಲ್ಪ ಪೈನಾಪಲ್ ಇದ್ದು ಸ್ಕ್ವಾಚ್ ಸ್ವಲ್ಪ ಹಾಕ್ತಾ ಇದ್ದೇನೆ. ಇದೇ ಥರ ನಾನು ಇಲ್ಲಿ 3 ಲೇಯರನ್ನು ಇದೇ ಥರ ರೆಡಿ ಮಾಡಿಕೊಡ್ತೇನೆ ನೋಡಿ. ಈಗ ಸೈಡಲ್ಲೆಲ್ಲ ಇದೇ ಥರ ವಿಪ್ಪಿಂಗ್ ಕ್ರೀಮನ್ನು ಹಾಕಿ ನೀವು ಕರೆಕ್ಟಾಗಿ ಕವರಿಂಗ್ ಮಾಡ್ತಾ ಬಂದರೆ ಆಯ್ತು. ಎಲ್ಲೆಲ್ಲೆಲ್ಲ ಸ್ಪಾಂಜ್ ಕಾಣ್ತದೆ ನೋಡಿ, ಅಲ್ಲೆಲ್ಲ ಹಾಕಿ ಕ್ರೀಮೆಲ್ಲ ಹಾಕಿ ಒಂದೇ ಥರ ಕವರಿಂಗ್ ಮಾಡಿಕೊಂಡು ಬಂದರೆ ಆಯಿತು. ಈಗ ನಾನಿಲ್ಲಿ ಶೇಪ್ ಕಟ್ ಮಾಡ್ತಾ ಇದ್ದೇನೆ. ಒಂದೇ ಥರ ನಾನಿಲ್ಲಿ ಲೈನ್ಸ್ ಹಾಕ್ತಾ ಇದ್ದೇನೆ ನೋಡಿ. ನಿಮ್ಮ ಲೈನ್ಸ್ ಉಂಟಲ್ಲ, ಎಲ್ಲ ಹಾಕುವ ಲೈನ್ಸು ನಾನೀಗ ಇಲ್ಲಿ 3 ಲೈನ್ಸ್ ಹಾಕಿದ್ದೆ ನೋಡಿ. ಅದು 3 ಕೂಡ ಒಂದೇ ಲೆವೆಲಲ್ಲಿ ಇರಬೇಕು, ಆಚೆ ಈಚೆ ಆಗಬಾರ್ದು. ಈಗ ಇದರ ನಾನು ಸೈಡನ್ನು ಮಾತ್ರ 2 ಸೈಡನ್ನು ಕಟ್ ಮಾಡಿ ಇದರ ಮಿಡ್ಲಿಗೆ ಇಟ್ಕೊಳ್ತೇನೆ ನೋಡಿ. ಈಗ ನೋಡಿದ್ರಲ್ಲ, ಈ ಥರ ಇದನ್ನು ಕಟ್ ಮಾಡಿ ಇದರ ಸೈಡಿಗೆ ಇಟ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ, 2 ಸೈಡಿದ್ದು ನಾನು ತೆಗೆದು ಅದನ್ನು ಈ ಥರ ಇಟ್ಕೊಂಡೆ. ಇನ್ನೀಗ ಇದನ್ನು ಫ್ರಂಟ್ ನಾವು ಗ್ಲಾಸಿಗೆ, ಕಾರಿನ ಗ್ಲಾಸ್ ಬೇಕಲ್ಲ, ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ಶೇಪ್ ಕಟ್ ಮಾಡಿ ತೆಗೆಯುವ ಅದನ್ನು ಹಾಗೆ. ಸೊ ಇನ್ನು ಎಲ್ಲೆಲ್ಲೆಲ್ಲ ಗ್ಯಾಪ್ ಇದೆ ನೋಡಿ, ಫುಲ್ಲು ಹೀಗೆ ಕ್ರೀಮ್ ಹಾಕಿ ಒಂದು ಸಲ ಫುಲ್ಲು ಕವರಿಂಗ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿದೆ ನೋಡಿ. ನಮ್ಮ ಫಸ್ಟ್ ಕೋಟಿಂಗ್ ಎಲ್ಲ ಕರೆಕ್ಟ್ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಲೈನ್ ಹಾಕ್ಕೊಳ್ಳುವ. ನಾನಿಲ್ಲಿ ಮಿರರಿಗೆ ಒಂದು ಸ್ವಲ್ಪ ಶೇಪ್, ನಾವು ಎಲ್ಲೆಲ್ಲ ಕೊಡ್ತೇವೆ ಶೇಪು, ಅದನ್ನೆಲ್ಲ ಈ ಥರ ಒಂದು ಸ್ಟಿಕ್ಕಲ್ಲಿ ಲೈನ್ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಇಲ್ಲಿ ಎಲ್ಲ ಮಾರ್ಕಿಂಗ್ ಮಾಡಿದಲ್ಲೆಲ್ಲ ಬೇರೆ ಬೇರೆ ಕಲರಲ್ಲಿ ನಾವು ಕಲರಿಂಗ್ ಮಾಡೋದ್ರಿಂದ ಒಮ್ಮೆಲೆ ಮಾಡುವಾಗ ಆಚೆ ಈಚೆ ಆಗ್ತದಲ್ಲ, ಶೇಪಾಗಿ ಬರಬೇಕಲ್ಲ ಒಂದೇ ಥರ. ಅದಕ್ಕೋಸ್ಕರ ನಾನು ಈ ಥರ ಒಂದು ಸ್ಟಿಕ್ಕಲ್ಲಿ ಇದಕ್ಕೆಲ್ಲ ಲೈನ್ ಹಾಕ್ತಾ ಇದ್ದೇನೆ ನೋಡಿ. ನಮ್ಮ ಸೈಡ್ ಮಿರರು, ಫ್ರಂಟ್ ಮಿರರ್ ಎಲ್ಲ ರೆಡಿ ಆಯಿತು. ತುಂಬ ಈಸಿಯಾಗಿದೆಲ್ಲ ಕಾರ್ ಮಾಡಲಿಕ್ಕೆ. ಸೊ ಇದೇ ಥರ ಮಾರ್ಕ್ ಹಾಕಿ ಎಲ್ಲ ಈಗ 2 ಬದಿಯದು ಮಿರರ್ ರೆಡಿ ಆಯಿತು. ನಿಮಗೆ ಹೆಡ್ಲೈಟ್ ಬೇಕು ತಾನೇ, ಸೊ ಅದಕ್ಕೋಸ್ಕರ ಇಲ್ಲಿ ಸಣ್ಣ 2 ಹೆಡ್ಲೈಟಿಗೆ ಕೂಡ ಮಾರ್ಕ್ ಮಾಡಿದ್ದೇನೆ. ಹಾಗೆ ಬ್ಯಾಕಲ್ಲಿ ಕೂಡ ಲೈಟ್ ಬೇಕಲ್ಲ, ನನಗೆ ಬ್ಯಾಕಲ್ಲಿಗೆ ಮಿರರ್ ಮಾಡಲಿಕ್ಕೆ ನೆನಪಿರಲಿಲ್ಲ, ಸೊ ಈಗ ಮಾಡ್ತಾ ಇದ್ದೇನೆ. ಬ್ಯಾಕಲ್ಲಿ 2 ಲೈಟ್ ಕೊಡುವ. ಇನ್ನು ನಾವು ಟಯರಿಗೆ ಈ ಥರ ಯಾವುದಾದ್ರೂ ಒಂದು ಡಬ್ಬದ ಮುಚ್ಚಳ ಇದ್ದರೆ ಅದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ, ನಮ್ಮ 4 ಟಯರ್ ಬರಬೇಕಲ್ಲ, ಸೊ ಅದಕ್ಕೋಸ್ಕರ ಈ ಥರ ಸಣ್ಣ ಡಬ್ಬದ ಮುಚ್ಚಳದಲ್ಲಿ ಕೊಡ್ತಾ ಇದ್ದೇನೆ ಶೇಪು. ಇನ್ನಿಲ್ಲಿ ನಾನು ಚಾಕ್ಲೇಟ್ ಗಣೇಶ್ ಇದೆಯಲ್ಲ, ಅದನ್ನು ಈ ಥರ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಎಲ್ಲೆಲ್ಲ ಲೈನ್ ಹಾಕಿದ್ದೆ ನೋಡಿ, ಅಲ್ಲಿಗೆಲ್ಲ ಔಟ್ಲೈನ್ ಕೊಡ್ತಾ ಇದ್ದೇನೆ. ಚಾಕ್ಲೇಟ್ ಗಣೇಶ ಮಾಡೋದು ರೆಸಿಪಿ ಬೇಕಂತ ಹೇಳಿದರೆ, ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದರ ವೀಡಿಯೋಸ ನಾನು ಮಾಡಿ ಹಾಕ್ತೇನೆ. ಸೊ ನಮ್ಮ ಮಾರ್ಕ್ ಮಾಡಿದಲ್ಲಿಗೆಲ್ಲ ಔಟ್ಲೈನ್ ಆಯಿತು. ಇನ್ನು ನೆಕ್ಸ್ಟ್ ನಾವಿಲ್ಲಿ ಪೇಂಟಿಂಗ್ ಮಾಡ್ತಾ ಬರುವ ಕಾರಿಗೆ ಸೆಕೆಂಡ್ ಲೇಯರ್, ನಮ್ಮ ಸೆಕೆಂಡ್ ಕೋಟಿಂಗ್ ಕೊಡುವ ಕಾರಿಗೆ. ನಾನಿಲ್ಲಿ ಸ್ಕೈ ಬ್ಲೂ ಕಲರಲ್ಲಿ ಸ್ಟಾರ್ ನೋಸಲ್ಸಿಗೆ ಹಾಕಿ ಇದೇ ಥರ ಎಲ್ಲ ಮಾಡ್ಕೊಂಬಂದೆ ನೋಡಿ. ಫುಲ್ ಬಾಡಿ ಕಲರೆಲ್ಲ ಸ್ಕೈ ಬ್ಲೂ ಮಾಡಿದೆ. ಇನ್ನು ಎಲ್ಲೆಲ್ಲ ಮಿರರ್ ಇದೆ ನೋಡಿ, ಆ ಮಿರರಿಗೆಲ್ಲ ನಾನು ವೈಟ್ ಕಲರಲ್ಲಿ ಅದೇ ಸ್ಟಾರ್ ನೋಸಲಲ್ಲಿ ವಿಪ್ಪಿಂಗ್ ಕ್ರೀಮಿಂದ ಫಿಲ್ ಮಾಡ್ತಾ ಇದ್ದೇನೆ. ಎಲ್ಲ ಕಡೆ ಅದರಲ್ಲೇ ಫಿಲ್ ಮಾಡ್ತಾ ಇದ್ದೇನೆ ನೋಡಿ.
ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ಇದೇ ಥರ ಲೈನಲ್ಲಿ ವಿಪ್ಪಿಂಗ್ ಕ್ರೀಮಿಂದ ನಾವು ಒಂದೊಂದೇ ಸಣ್ಣ ಸಣ್ಣಗೆ ಸ್ಟಾರ್ ಥರ ಇಟ್ಕೊಂಡು ಬಂದರೆ ಆಯಿತು, ನಮ್ಮ ಕಾರ್ ಕೇಕ್ ರೆಡಿ ಆಗ್ತದೆ. ಇನ್ನು ಒಂದು ಸ್ವಲ್ಪ ಗಾರ್ನಿಷಿಗೆ ಅಂತೇಳಿ ಸೈಡಲ್ಲೆಲ್ಲ ಸ್ವಲ್ಪ ಹುಲ್ಲು ಥರ ಎಲ್ಲ ಇರಲಿ ಅಂತೇಳಿ ಈ ಥರ ಪೈಪಿಂಗ್ ಬ್ಯಾಗಿಂದ ಗ್ರೀನ್ ಕಲರಲ್ಲಿ ಕೊಡ್ತಾ ಇದ್ದೇನೆ, ನಾನು ಡಿಸೈನ್ ಮಾಡ್ತಾ ಇದ್ದೇನೆ. ನೋಡಿ, ಕಾರ್ ಒಂದು ಕಡೆ ಪಾರ್ಕಿಂಗ್ ಆಗಿದೆಲ್ಲ. ಇನ್ನು ಇದಕ್ಕೆ ಟಯರಿಗೆ ನಾನಿಲ್ಲಿ ಓರಿಯೋ ಬಿಸ್ಕೆಟ್ ಇದ್ದು ಒಂದೊಂದು ಬಿಸ್ಕೆಟನ್ನು ಇಡ್ತಾ ಇದ್ದೇನೆ ಟಯರ್. ನಿಮ್ಗೆ ಇದು ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಕಾರೇ ಬೇಕಾದರೆ ಬರೀ ಕಾರನ್ನು ಮಾತ್ರ ನಿಲ್ಲಿಸಿದ್ರು ಆಗ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಶೋ ಕಾಣಲಿ ಅಂತೇಳಿ ಈ ಥರ ಎಲ್ಲ ಮಾಡ್ತಾ ಇದ್ದೇನೆ ಇಲ್ಲಿ ಹೊರಗಡೆ ಸೈಡಿಗೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬ ಈಸಿಯಾಗಿದೆ ಕಾರ್ ಟಾಯ್ ಕೇಕ್. ಇದೊಂದು ನನ್ನ ಫ್ರೆಂಡ್ ಒಬ್ಬರು ಅವರ ಮಗನ ಬರ್ತ್ಡೇಗೆ ಅಂತ ಆರ್ಡರ್ ಮಾಡಿದರು. ಸೊ ಅವರಿಗೂ ಈ ಕೇಕ್ ತುಂಬ ಇಷ್ಟ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿದೆ ಕಾರ್ ಕೇಕ್ ಮಾಡಲಿಕ್ಕಂತ. ಸೊ ನೀವು ಸಹ ಕೇಕ್ ಮಾಡುವವರಾದರೆ ಒಂದು ಸಲ ಖಂಡಿತ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.